ಕೇಂದ್ರದ ಬಜೆಟ್ಟಿನ ಒಂದು ಕ್ವಿಕ್ ಹೈಲೈಟ್ ಅನ್ನ ನೋಡೋಣ ಬನ್ನಿ. ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಇಂಡಸ್ಟ್ರಿಯ ಸೆಕ್ಟರ್ ಅನ್ನ ನೋಡೋದಾದ್ರೆ ಸರ್ಕಾರ 40,000 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಲಿಕ್ಕೆ ಹೊರಟಿದೆ. ಎಲೆಕ್ಟ್ರಾನಿಕ್ಸ್ ಫೀಲ್ಡಿನಲ್ಲಿ ಭಾರತವನ್ನ ಮತ್ತಷ್ಟು ಗಟ್ಟಿ ಮಾಡೋದು ಇದರ ಏಮ್ ಆಗಿದೆ. ಬಯೋಫಾರ್ಮಾದ ಸೆಕ್ಟರ್ ಅನ್ನ ನೋಡೋದಾದ್ರೆ ಮುಂದಿನ 5 ವರ್ಷಗಳಲ್ಲಿ ಬಯೋಶಕ್ತಿ ಅನ್ನುವಂತಹ ಸ್ಕೀಮಿನ ಅಡಿಯಲ್ಲಿ 10,000 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಸರ್ಕಾರ ಮಾಡಲಿದ್ದು ಇದು ಭಾರತದ ಬಯೋಫಾರ್ಮಾ ಸೆಕ್ಟರ್ ಅನ್ನ ಮತ್ತಷ್ಟು ಬಲಗೊಳಿಸಲಿದೆ. ಇನ್ಫ್ರಾಸ್ಟ್ರಕ್ಚರ್ ಮತ್ತು ಡೆವಲಪ್ಮೆಂಟ್ ಅನ್ನ ನೋಡೋದಾದ್ರೆ 2014-15ರಲ್ಲಿ ಇದ್ದಂತಹ 2 ಲಕ್ಷ ಕೋಟಿಯನ್ನ ಇವತ್ತಿಗೆ 12.2 ಲಕ್ಷ ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಸರ್ಕಾರ ಹೆಚ್ಚು ಮಾಡಿದ್ದು ಇದು ಭಾರತದ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಡೆವಲಪ್ಮೆಂಟ್ ಅನ್ನ ಮತ್ತಷ್ಟು ಬಲಪಡಿಸಲಿಕ್ಕೆ ಸಾಧ್ಯವಾಗುತ್ತೆ. ಎಕನಾಮಿಕ್ ರೀಜನ್ಗಳಿಗೆ ಮುಂದಿನ 5 ವರ್ಷಗಳಲ್ಲಿ 5,000 ಕೋಟಿಯಷ್ಟು ದುಡ್ಡನ್ನ ಸರ್ಕಾರ ಕೊಟ್ಟು ಟೈರ್ 2, ಟೈರ್ 3 ಮತ್ತು ಟೆಂಪಲ್ ಟೌನ್ಗಳನ್ನ ಬೆಳೆಸಲು ಸರ್ಕಾರ ಮುಂದೂಡ್ತಾ ಇದೆ. ನ್ಯಾಚುರಲ್ ರಿಸೋರ್ಸಸ್ ಅನ್ನ ನೋಡೋದಾದ್ರೆ ಕೇರಳ, ಆಂಧ್ರ ಪ್ರದೇಶ, ತಮಿಳುನಾಡು, ಒಡಿಶಾ ಇಲ್ಲೆಲ್ಲವೂ ಕೂಡ ಹೊಸ ಕಾರಿಡೋರ್ಗಳು ಓಪನ್ ಆಗ್ತಾ ಇವೆ. ರೇರ್ ಅರ್ತ್ ಮೈನಿಂಗ್ಗೆ ಸರ್ಕಾರ ಹೆಚ್ಚು ಒತ್ತನ್ನ ಕೊಟ್ಟಿದೆ. ಬಿಸ್ನೆಸ್ ಸಪೋರ್ಟ್ ಅನ್ನ ನೋಡೋದಾದ್ರೆ 10,000 ಕೋಟಿಯ ಸ್ಪೆಷಲ್ ಫಂಡ್ ಅನ್ನ SMEಗಳಿಗೆ ಸರ್ಕಾರ ಕ್ರಿಯೇಟ್ ಮಾಡಿ ಸ್ಮಾಲ್ ಮತ್ತು ಮೀಡಿಯಂ ಎಂಟರ್ಪ್ರೈಸಸ್ ಗಳ ಬೆಳವಣಿಗೆಗೆ ಬಹಳ ದೊಡ್ಡ ಹೆಜ್ಜೆಯನ್ನೊಂದಿಟ್ಟಿದೆ. ಮ್ಯಾನುಫ್ಯಾಕ್ಚರಿಂಗ್, ಡೆವಲಪ್ಮೆಂಟ್, ಬಿಸ್ನೆಸ್, ನ್ಯಾಚುರಲ್ ರಿಸೋರ್ಸಸ್ ಗಳಿಗೆ ಸರ್ಕಾರ ಈ ಒತ್ತನ್ನ ಕೊಟ್ಟಿದ್ದು ಅದರ ಡೆವಲಪ್ಮೆಂಟ್ ಮತ್ತು ಬೆಳವಣಿಗೆಗೆ ಒಂದು ಮುಖ್ಯವಾದಂತಹ ಹೆಜ್ಜೆಯನ್ನಿಟ್ಟಿದೆ. ಜೈ ಭಾರತ್, ಜೈ ಕರ್ನಾಟಕ ಮಾತೆ.